ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2, 11, 20 ಮತ್ತು 29ನೇ ತಾರೀಕಿನಲ್ಲಿ ಜನಿಸಿದವರ ಭವಿಷ್ಯ ತಿಳಿಯೋಣ. 2ನೇ ಸಂಖ್ಯೆ ಚಂದ್ರನನ್ನು ಸೂಚಿಸಿದರೆ, ಸಂಖ್ಯೆ 8 ಶನಿಯನ್ನು ಸೂಚಿಸುತ್ತದೆ. 2ರ ಸಂಖ್ಯೆಯು ಮೃದು ಮತ್ತು ಸೂಕ್ಷ್ಮ ಸ್ವಭಾವ, ಏನನ್ನಾದರೂ ಸುಲಭವಾಗಿ ಮನಸ್ಸಿಗೆ ತೆಗೆದುಕೊಂಡು ಚಿಂತಿಸುವರು. ಇವರು ಆತ್ಮಸ್ಥೈರ್ಯ, ನಿರ್ಣಾಯಕ ಮತ್ತು ಶಿಸ್ತಿಗೆ ಬದ್ಧನಾದ ಶನಿಯೊಡನೆ ಈ ವರ್ಷ ಮುಂದುವರಿಯಬೇಕಿದೆ. ಈ ವರ್ಷ 2ನೇ ಸಂಖ್ಯೆಯವರು ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಹೆಚ್ಚಿನ ಒತ್ತಡ ಮತ್ತು ಆತಂಕವನ್ನು ಕಾಣಬಹುದು. ನೀವು ನಿಮ್ಮ ಲಕ್ಷ್ಯವನ್ನು ಮುಟ್ಟಲು ಹೆಚ್ಚಿನ ಶ್ರಮ ಪಡಬೇಕು. ಮೊದಲಿಗೆ ನಿಮ್ಮ ಅನಿಸಿಕೆಗೆ ತಕ್ಕಂತೆ ನಡೆಯದಿದ್ದರೆ ಕುಗ್ಗಬೇಡಿ, ನಿರಾಶರಾಗಬೇಡಿ. ನಿಮ್ಮಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳಿ. ನಿಮ್ಮನ್ನು ನೀವು ನಂಬಿದರೆ ನಿಮ್ಮ ನಿರಂತರ ಶ್ರಮದಿಂದ ನಿಮ್ಮ ಲೆಕ್ಕಕ್ಕಿಂತ ಹೆಚ್ಚಿನದನ್ನೇ ಪಡೆಯುವಿರಿ. ಈ ಸಮಯದಲ್ಲಿ ಒತ್ತಡ, ಆತಂಕ ಹೆಚ್ಚುವುದರ ಜೊತೆಗೆ, ನಾನು ಒಂಟಿ, ನನ್ನ ಜೊತೆಗೆ ಸಹಾಯ ಮಾಡುವವರು ಯಾರಿಲ್ಲ, ಎಲ್ಲ ನನ್ನ ಹಿಂದೆ ಹಂಗಿಸುವವರೇ ಎಂಬ ಭಾವನೆ ಬಂದು ಅದನ್ನು ಸರಿಪಡಿಸಲು ಹೋಗಿ ಅದು ಆಗದಿದ್ದಾಗ ಬೇಸರ ಮನೋಭಾವ ತಾಳಿ ಡಿಪ್ರೆಷನ್ಗೆ ಹೋಗುವ ಅವಕಾಶಗಳಿವೆ. ಪ್ರೀತಿ ಮತ್ತು ಮದುವೆಯ ವಿಷಯದಲ್ಲಿ ಆತುರ ನಿರ್ಧಾರ ತೆಗೆದುಕೊಳ್ಳದೆ ಯೋಚಿಸಿ ನಂತರ ತೀರ್ಮಾನಿಸಿ. ಮನೆಯ ಬದಲಾವಣೆ ಮತ್ತು ಸಂತಾನ ವಿಷಯಗಳು ಜೂನ್ ನಂತರದಲ್ಲಿ ಯೋಚಿಸಿದರೆ ಉತ್ತಮ. ಈ ವರ್ಷ ವಿದ್ಯಾಸಂಸ್ಥೆ, ರಿಸರ್ಚ್ ಇಂಡಸ್ಟ್ರಿ, ಸಿನಿ ಉದ್ಯಮಗಳು, ಗಾಯನ, ಕಲಾ ರಂಗ, ಬರಹ, ಆಧ್ಯಾತ್ಮಿಕ, ಕ್ರಿಯೇಟಿವ್ ಮತ್ತು ಮಿಸ್ಟಿಕ್ ಸ್ಟಡೀಸ್ ಅಂದರೆ ಗುಪ್ತ ವಿದ್ಯೆಗಳಾದ ಜ್ಯೋತಿಷ್ಯ, ವಾಸ್ತು, ಸಂಖ್ಯಾಶಾಸ್ತ್ರ, ಹೀಲಿಂಗ್ಗಳಂತಹ ವಿಷಯಗಳಿಗೆ ಉತ್ತಮವಾಗಿದೆ. ನೀವು ಇವುಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ಒಂದು ವೇಳೆ ನಿಮಗೆ ಆಸಕ್ತಿ ಇಲ್ಲದಿದ್ದರೆ ಅಭಿರುಚಿ ಬೆಳೆಸಿಕೊಂಡು ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹಾಗಾಗಿ ನೀವು ಕಲಿಕೆಯಲ್ಲಿ ನಿರತರಾದರೆ ಮತ್ತಿತರ ಸಮಸ್ಯೆಗಳು ನಿಮ್ಮಿಂದ ಸ್ವಲ್ಪ ದೂರ ಉಳಿಯಬಹುದು. ಯಾರನ್ನು ಟೀಕಿಸುವುದಾಗಲಿ ನಿಂದಿಸುವುದಾಗಲಿ ಮಾಡಬೇಡಿ. ಹೆಚ್ಚಿನ ಪರಿಶ್ರಮಕ್ಕೆ ನಿಮ್ಮ ಗಮನ ಕೊಡುವುದು ಮುಖ್ಯ. ಹಾಗಾಗಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಸಲು ಯಾರಿಗಾದರೂ ನಿಮಗೆ ತಿಳಿದ ವಿಷಯಗಳನ್ನು ಕಲಿಸಿಕೊಡಿ. ಸಾಧ್ಯವಾದರೆ ವೃದ್ಧಾಶ್ರಮಗಳಲ್ಲಿ ಸೇವೆ ಮಾಡಬಹುದು. ಶನಿಯು ನಿಮ್ಮನ್ನು ಅತಿಯಾಗಿ ಯೋಚನೆ ಮಾಡುವಂತೆ ಮಾಡುತ್ತಾರೆ. ಹಾಗಾಗಿ ವಿಷಯಗಳನ್ನು ಸಮಾಧಾನವಾಗಿ ಸ್ವೀಕರಿಸಿ ನಿಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಮಾಡುವುದೇ ನಿಮಗೆ ಪರಿಹಾರ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.